ನಾನ್ ಕಾಣಿಸ್ತಿಲ್ಲ ಅಲ್ಲಿ. ಕಾಣ್ತಿಲ್ವಾ ಅಲ್ಲಿ? ನಾನ್ ಫಸ್ಟ್ ಟೈಮ್ ಮಾಡಕ್ಕೆ ಕೇಳಿದ್ದೆ. ಆ ಕೇಕ್ ಸೂಪರ್ ಆಗಿದೆ. ಮೊದಲ ಗುರು, ಈ ಗುರುವಿಗೆ ಗುರು ದಿನದ ಶುಭಾಶಯ. ಸ್ವಲ್ಪ ರೆಡಿ ಆಗು ಬಾ ಅಂತಂದ್ರೆ ನೈಟಿ ಮೇಲೆ ಒಂದು ಟಾಪ್ ಹಾಕೊಂಡು ಬಂತೈತೆ. ಹ್ಯಾಪಿ ಟೀಚರ್ಸ್ ಡೇ. ನೋಡಿಲ್ಲಿ ಹೆಂಗೈತಪ್ಪ. ಸ್ವೀಟ್ ಜಾಸ್ತಿ. ತುಷಿ ನಿನ್ ಕುಂಡಿ ತೋರಿಸ್ತಿದ್ಯಾ ಇಲ್ಲಿ. ಲುಕ್ ಲುಕ್, ಹೊಸ ಟಿವಿಯಲ್ಲಿ ಸೀರಿಯಲ್ ಬರ್ತಾ ಇದೆ ಅಂತ. ತುಷಿ ಬಾಯಲ್ಲಿ ಏನೋ ಬರ್ತಾ ಇದೆ ಬಟ್ ಬರ್ತಿಲ್ಲ. ಯಮ್ ಯಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷಿಬಾ ಟಾಕ್ಸ್. ಇವತ್ತಿನ ಸ್ಪೆಷಲ್ ಫಾದರ್ಸ್ ಡೇ ಅಂಡ್ ಫಾದರ್ಸ್ ಡೇ ಕಂಪ್ಲೀಟ್ ವಿಡಿಯೋನ ಇವತ್ತು ಆಗ್ತಾ ಇದ್ದೀನಿ. ಮಿಸ್ ಮಾಡ್ದಲೆ ಕೊನೆವರೆಗೂ ವಿಡಿಯೋ ನೋಡಿ. ಮಾಲ್ಟ್ ಇವಾಗ ಪ್ರಿಪೇರ್ ಆಗ್ತಾ ಇದೆ ಅಂಡ್ ಇವಾಗ ಸಣ್ಣಗೆ ಇಟ್ಬಿಟ್ಟು ಹೋಗ್ಬಿಟ್ಟು ನಾನು ಹಲ್ಲುಜ್ಜಿ ಮುಖ ತೊಳ್ಕೊಂಡು ಬರ್ತೀನಿ. ಆಮೇಲೆ ಸ್ವಲ್ಪ ರಾಗಿ ಮಾಲ್ಟ್ ಕುಡ್ತಿ ಯೋಗ ಸ್ಟಾರ್ಟ್ ಮಾಡ್ತೀನಿ. ನನಗಂತೂ ತುಷಿ ಕಾಣಿಸ್ದಂಗೆ ಹೆಲ್ಪ್ ಮಾಡಿಲ್ಲ ಅಂದ್ರು ಕಾಣಿಸ್ತಲೇ ಇರೋ ಥರ ಹೆಲ್ಪ್ ಮಾಡೋದೇ ಜಾಸ್ತಿ. ನಾನು ಹಲ್ಲುಜ್ಬೇಕಾದ್ರೆ ಪಾಪ ರಾಗಿ ಮಾಲ್ಟ ಅಲ್ಲಾಡಿಸ್ತಾ ಇದ್ದ. ನಾನು ಹೋಗಿದ ತಕ್ಷಣ ಎಸ್ಬಿಟ್ಟು ಓಟ. ನಮ್ಮಮ್ಮ ಅದು ಉಕ್ಕಿ ಆಚೆ ಬರಕ್ ಮುಂಚೆನೆ ಅಲ್ಲಾಡಿಸ್ತಾ ಇರ್ಬೇಕು. ಮತ್ತೆ ಬಿಡ್ಬೇಕು, ಮತ್ತೆ ಮೇಲ್ ಬರುತ್ತೆ, ಮತ್ತೆ ಅಲ್ಲಾಡಿಸ್ಬೇಕು. ಸಣ್ಣನೇ ಐತೆ, ಜಾಸ್ತಿ ಚೆನ್ನಾಗಿ ಬೇಯಿಸಿಲ್ಲ ಅಂದ್ರೆ ಬೇರೆ. ಫೈನಲಿ ರಾಗಿ ಮಾಲ್ಟ್ ರೆಡಿ. ಕಪ್ಪು ಮತ್ತೆ ಏನೇನು ಬಟ್ಲಿಗೆ ಹಾಕೋದ್ಕಿಂತ ತಟ್ಟೆಲಿ ಹಾಕೊಂಡ್ರೆ ಬೆಸ್ಟ್. ಬೇಗ ಹಾರುತ್ತೆ ಅಂಡ್ ಬೇಗ ಕುಡಿಬೋದು. ಯೋಗ ಮಾಡಕ್ ಮುಂಚೆ ಯಾಕೆ ನಾನು ರಾಗಿ ಮಾಲ್ಟ್ನ ಕುಡಿತೀನಿ ಅಂದ್ರೆ, ಯೂಶಲಾಗಿ ಖಾಲಿ ಹೊಟ್ಟೆಲಿ ಅರ್ಲಿ ಮಾರ್ನಿಂಗ್ ಯೋಗ ಮಾಡ್ತಾರೆ ಎಲ್ರು. ಬಟ್ ನನಗೆ ಏನಾದ್ರೂ ತಿನ್ನಲೆ ಅಥವಾ ಕುಡಿದಲೆ ಅಂತ ಏನ್ ಹೇಳಲ್ಲ, ನೀರ್ ಕುಡಿದ್ರು ಕೂಡ ನಂಗೆ ಬೇಗ ಹಸುವಾಗುತ್ತೆ. ಏನಾದ್ರೂ ಒಂಚೂರು ಸಾಲಿಡ್ ತರ ಫೀಲ್ ಆಗ್ಬೇಕು. ಸೊ ಬೆಟರ್ ರಾಗಿ ಮಾಲ್ಟ್ನ ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ನಾನು ಯೋಗ ಮಾಡ್ತೀನಿ. ಅವಾಗ ಮ್ಯಾನೇಜ್ ಆಗುತ್ತೆ. ಇಲ್ಲ ಅಂದ್ರೆ ಒಂದ್ ಸ್ವಲ್ಪ ನಂಗೆ ಹಿಂಗೆ ಬೆಂಡಾಗಿ ಎದಬೇಕಾದ್ರೆ ಎಲ್ಲ ಒಂದ್ ಸ್ವಲ್ಪ ತಲೆ ಸುತ್ತ ತರ ಅನ್ಸುತ್ತೆ, ಹೈ ಬ್ಲಾಂಕ್ ಆಗೋದು ಈ ತರ ಎಲ್ಲ ಫೀಲ್ ಆಗುತ್ತೆ. ಸೊ ಇಟ್ಸ್ ಬೆಟರ್. ನನ್ನ ಸಜೆಷನ್ ಅಂತ ಅಂದ್ರೆ, ಯಾರಿಗಾದ್ರೂ ಹಸುವನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ನೋರು ಏನೇ ಆಕ್ಟಿವಿಟಿ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ರಾಗಿ ಮಾಲ್ಟ್ ಅಥವಾ ಇನ್ನೊಂದು ಯಾವುದು ರವೆ ಮಾಲ್ಟ್ನ ಕುಡಿದ್ರೆ ದಟ್ಸ್ ಫೈನ್. Yum yum. With all the good energy like ragi malt, I'm starting yoga. ಒಂದಷ್ಟು ವಿಡಿಯೋ ಯೋಗ ಮಾಡೋದನ್ನ ನಾನು ರೆಕಾರ್ಡ್ ಆನ್ ಮಾಡ್ದಲೇ ತುಂಬಾ ಡೆಡಿಕೇಶನ್ ಇಂದ ಯೋಗ ಮಾಡಿದ್ದೆ. ಬಟ್ ಅದು ಯಾವುದು ರೆಕಾರ್ಡ್ ಆಗಿಲ್ಲ. ಅಂಡ್ ಫೈನಲಿ ಸುಸ್ತಾಗಿರೋ ಟೈಮಲ್ಲಿ ಒಂದು ಚೂರು ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಡು ಮಿಮ್ಮಿ. ಬಾ. ಸರಿ ಬಿಡು. ಸಾರಿ ಮಿಮ್ಮಿ ಬಿಡು. ಸಾರಿ ಮಿಮ್ಮಿ, ಸಾರಿ ಅಂದೆ ತಾನೆ. ನೀ ಕಚ್ಚ ಮೇಲೆ ನೆಕ್ಕದು. ಮಲ್ಕ ಹೋಗಿ, ಮಲ್ಕ. ಓಕೆ ಮಿಮ್ಮಿ. ಇವತ್ತು ಟೀಚರ್ಸ್ ಡೇ ಸ್ಪೆಷಲ್. ನಮ್ಮಪ್ಪಂಗೆ ಫೇವ್ರೆಟ್ ತಿಂಡಿ ಪುರಿ ಉಸ್ಲಿ ಮಾಡ್ತಾ ಇದೆ. ರೆಸಿಪಿನ ತೋರಿಸ್ತೀನಿ ನಿಮಗೆ. ಫಸ್ಟ್ ಎಣ್ಣೆ ಹಾಕಬೇಕು. ಎಷ್ಟೆಣ್ಣೆ ನೀನು ಹೇಳಿ, ಇವಾಗ ನೀನ್ ಮಾಡ್ತಿರೋದು. ಸ್ವಲ್ಪ ಎಣ್ಣೆ, ಸ್ವಲ್ಪ ಅಂದ್ರೆ ನಂಗೆ ಅಂದಾಜ್ ಗೊತ್ತಾಗಲ್ಲ. ನಮ್ಮಮ್ಮ ಸುಮ್ನೆ, ನಮ್ಮಮ್ಮಂಗೆ ಎಕ್ಸ್ಪೀರಿಯನ್ಸ್ ಹ್ಯಾಂಡು. ಸೊ ನಮ್ಮಮ್ಮ ಸ್ಪೂನ್ ಲೆಕ್ಕದಲ್ಲಿ ಹಾಕಲ್ಲ, ಸುರಿಯುತ್ತೆ. ಸಾಕು ಅನ್ಸ್ದಾಗ ಸ್ಟಾಪ್ ಮಾಡುತ್ತೆ. ಇದಾದ್ಮೇಲೆ ಕಡಲೆ ಬೇಳೆ ಮತ್ತೆ ಜೀರಿಗೆನ ಹಾಕ್ಬೇಕು. ಸಾಸಿವೆ ಚಟಪಟ ಅಂದ್ಮೇಲೆ ಕರಿಬೇವು, ಮೆಣಸಿನಕಾಯಿ
ಈರುಳ್ಳಿ, ಉಪ್ಪು ಹಾಕ್ಬೇಕು. ಸ್ವಲ್ಪ ಬೆಂದ್ಮೇಲೆ ಟೊಮೊಟೊ ಹಾಕ್ಬೇಕು. ಪುರಿ ಕ್ಲೀನ್ ಆಗಿದೆಯಂತೆ, ನಮ್ಮಮ್ಮ ಕ್ಲೀನ್ ಮಾಡಿದ್ಯಂತೆ. ನೋಡಿ ಪುರಿನ ಈ ತರ ನೀರ್ ಹಾಕೊಂಡ್ಬಿಟ್ಟು ಚೆನ್ನಾಗಿ ನೆನಕ್ಬೇಕಾ ತೊಳಿಬೇಕಾ? ಒಂಚೂರು ನೆನ್ಸ್ಬಿಟ್ಟು ಆಮೇಲೆ ಹಿಂಗಿಂಗ್ ತೊಳಿಬೇಕು. ಇಲ್ಲ ಹಿಂಡ್ಬೇಕಂತೆ, ತೊಳಿಬಾರ್ದಂತೆ. ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಅಲ್ಲ ಒಂಚೂರು ಜಾಸ್ತಿ ಅರಿಶಿಣ. ಬರೀ ಟೀಚರ್ಸ್ ಡೇ ಅಂತಾನೆ ಅಲ್ಲ, ಫಾದರ್ಸ್ ಡೇ ಬರ್ಬೋದು, ಅಥವಾ ಆನಿವರ್ಸರಿ ಬರ್ಬೋದು, ಅಥವಾ ನಮ್ಮ ಒಪ್ಪನ ಬರ್ಡೇ ಬರ್ಬೋದು, ಏನೇ ಸ್ಪೆಷಲ್ ಡೇ ನಮ್ಮಪ್ಪಂಗೆ ರಿಲೇಟೆಡ್ ಇರೋ ಥರ ಬಂದಿದ್ದಷ್ಟೇ ಸಾಕು. ನಮ್ಮಮ್ಮಂಗೆ ಏನೋ ಒಂಥರ ಖುಷಿ, ನಮ್ಮಪ್ಪಂಗೆ ಇಷ್ಟ ಆಗಿರೋ ಥರ ಪುರಿ ಉಸ್ಲಿ ಅಥವಾ ಪೂರಿ ಈ ಥರ ಎಲ್ಲ ಮಾಡ್ತಾ ಇರುತ್ತೆ. ಆ್ಯಂಡ್ ನಮಗೂ ಕೂಡ ಒಂಥರ ಇನ್ಸ್ಪೈರ್ ಮಾಡುತ್ತೆ ನಾವು ಏನಾದರೂ ಮಾಡಬೇಕು ಅಂತ. ಸೊ ಪುರಿ ಉಸ್ಲಿ ರೆಡಿ ಆಗ್ತಿದ್ದಂಗೆ ನನ್ನ ತಲೆಯಲ್ಲಿ ಏನೇನೋ ಥಾಟ್ಸ್ ಸ್ಟಾರ್ಟ್ ಆಯಿತು. ನಾನು ಏನಾದರೂ ಮಾಡಬೇಕಲ್ವಾ ಇವತ್ತು ಟೀಚರ್ಸ್ ಡೇ ಸ್ಪೆಷಲ್ಲು ಅಂತ. ಅದಕ್ಕೋಸ್ಕರನೇ ತುಷಿ ಹೆಲ್ಪ್ ತಗೊಂಡು ಕಾಯಿ ಸುಲಿದ್ಕೊಡೋ ಒಂದೇ ಒಂದು ಅಂತ ಕೇಳಿದೆ. ನಮ್ಮ ತುಷಿ ಎಷ್ಟು ಕ್ಯೂಟ್ ಬಾಯ್ ನೋಡಿ, ಒಂದು ಕೇಳಿದ್ರೆ ಅಷ್ಟೊಂದು ಕಾಯಿನ ಸುಲ್ದ. ಆ್ಯಂಡ್ ನಂದೇ ಸ್ಪೆಷಲ್ ರೆಸಿಪಿ ಥರ ಸಕ್ಕತ್ತಾಗಿ ಒಂದು ಕೇಕ್ನ ರೆಡಿ ಮಾಡಿದೆ. ಆ ಕೇಕ್ ಮಾತ್ರ ವಾವ್ ಅನ್ನೋ ಥರ ಇತ್ತು. ನೆಕ್ಸ್ಟ್ ರಿಸಲ್ಟ್ನ ಲಾಸ್ಟ್ ತೋರಿಸ್ತೀನಿ. ನಾನು ಬರೀ ಫೋಟೋ ಹಿಡಿಯೋದ್ರಿಗೆ ಅಷ್ಟೇ. ನಮ್ಮನೆಗಂತೂ ತುಷಿ ದಿ ಬೆಸ್ಟ್ ಸನ್ನೆ ಹೌದು. ಯಾಕಂದ್ರೆ ಅವ್ನು ಯಾವ ತರ ಕೆಲಸ ಮಾಡ್ತಾರೆ ಅಂದ್ರೆ, ಆ ಮಿಷನ್ ಕೂಡ AK-47 ಗನ್ ಲೆವೆಲ್ ಅಲ್ಲಿ ಕೆಲಸ ಮಾಡಿಸ್ತಾನೆ. ಕೆಲಸ ಮಾಡೋದೇನೋ ಓಕೆ, ಕೆಲಸ ಮಾಡಿದ್ಮೇಲೆ ನಮ್ಮಮ್ಮ ಈಗ ಊದ್ರಲ್ಲ ಆ ಥರ ಉಗ್ದಾಗ ಒಂಚೂರು ಬೇಜಾರಾಗುತ್ತೆ. ಆ್ಯಂಡ್ ಹೆಂಗೋ ಒಂದೇ ಒಂದು ತಪ್ಪು ಮಾಡ್ದ, ಸೊ ಅದನ್ನ ದೊಡ್ಡದಾಗ ಹೇಳಿದ್ಕೆ ನಮ್ಮಮ್ಮ ಹೆಂಗ್ ಬೈಯಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ನನಗೆ ಪೆಟರ್ನಿಟಿ ಶೂಟಿಗಿದು. ಏನಂತ ಸರಿ ಹೇಳ್ತೀನಿ ಡಾಕ್ಟ್ರಿಗೆ. ತುಷಿ ಬಾಯಲ್ಲಿ ಏನೋ ಬರ್ತಾ ಇದೆ ಬಟ್ ಬರ್ತಿಲ್ಲ. ಹೀಗೆ ಮಧ್ಯ ಮಧ್ಯ ಫನ್ ತರ ಮಾಡ್ಕೊಂಡು ಮಧ್ಯ ಸಸ್ಸರಿಗೆ ಮಕ್ ಉಗಿಸ್ಕೊಂಡು, ಅದಾದ್ಮೇಲೆ ನಾನು ಬೆಕ್ಕಗೆ ಏನೋ ಕೆಲಸ ಇಲ್ಲ ಅಂತ ಅದು ನಾನು ನೋಡ್ಕೊಂಡು ಕುಂತಿದ್ವಿ. ಇದಾದ್ಮೇಲೆ ಇದು ಮಾಡ್ತಾರ ಅದು ಮಾಡ್ತಾರ ಅಂತ. ಆ್ಯಂಡ್ ಫೈನಲಿ ಈ ಟಿವಿಗೆ ಹೇಳಿ ಬಾಯ್ ಬಾಯ್, ಆ್ಯಂಡ್ ಆ ಟಿವಿಗೆ ಹೇಳಿ ಹಾಯ್ ಅನ್ನೋ ಥರ ಈ ಟಿವಿ ಬಂತು, ಆ ಟಿವಿ ಹೋಯ್ತು. ಮನೇಲಿ ಹಾಕಿರೋ ಗಿಡದಲ್ಲಿ ಇವತ್ತು ಬ್ರಹ್ಮಕಮಲ ಬಿಟ್ಟಿತ್ತು. ಆ ಬ್ರಹ್ಮಕಮಲಕ್ಕೆ ಪೂಜೆ ಮಾಡೋ ಟೈಮು ತುಷಿ ಭಕ್ತಿಯಿಂದ ಪೂಜೆ ಮಾಡ್ತಿದ್ರೆ ನನ್ನ ತಲೆ ತುಂಬ ಪೂಜೆ ಆಗಿದ ತಕ್ಷಣ ನಾನು ಮಾಡಿಟ್ಟಿರೋ ಕೇಕ್ ಯಾವ ಥರ ಬಂದಿರುತ್ತೆ, ಸೀರಿಯಸ್ ಆಗಿ ಚೆನ್ನಾಗಿರುತ್ತೋ ಇರಲ್ವೋ. ಯಾಕಂದರೆ ನಾನು ಸ್ವೀಟ್ ಮಾಡೋದ್ರಲ್ಲಿ ತುಂಬ ವರ್ಸ್ಟ್ ಇದ್ದೀನಿ. ಅದ್ರಲ್ಲಿ ಕೂಡ ನಮ್ಮ ಅಪ್ಪಂಗೋಸ್ಕರ ಮಾಡಿರೋ ಸ್ವೀಟ್ ಹೆಂಗಿದೆ ಅಂತ ಈ ಬಾಕ್ಸ್ ದಬಾಕ್ಬೇಕಾದ್ರೆ ಭಯ ಕೆಳಗೆ ಉದುರುತ್ತೋ ಅವರಲ್ವಾ, ಪೀಸ್ ಆಗುತ್ತೋ ಅಂತ. ಆ್ಯಂಡ್ ಫೈನಲಿ ಚೆನ್ನಾಗೇ ಕೂರ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದ್ರ ಮೇಲೆ ಸ್ವಲ್ಪ ಈ ಚಾಕ್ಲೇಟ್ ಫ್ಲೇವರ್ ಥರ ಚೆನ್ನಾಗಿ ಅನಿಸುತ್ತೆ ಅಂತ ಹಾಕ್ತೆ, ಡಿಸೈನ್ ಥರನೇ ಹಾಕಿದ್ದು. ತುಂಬಾ ಖುಷಿ ಆಗ್ತಿತ್ತು. ಯಾಕಂದರೆ ಯೂಶ್ವಲಾಗಿ ನಾನು ಕೇಕ್ ಮಾಡಬೇಕಾದ್ರೆ ಏನೇನೋ ಟ್ರಯಲ್ ಮಾಡ್ತಾ ಇದ್ದೆ, ಲೈಕ್ ಕುಕ್ಕರಲ್ಲಿ ಇಡೋದು, ಅದು ಸ್ಟೀಮಿಂದ ಏನಾದರೂ ಮಾಡೋದು ಈ ಥರ ಎಲ್ಲ. ಬಟ್ ಎಲ್ಲದರಲ್ಲೂ ವರ್ಸ್ಟ್ ಥರ ಸಿಗ್ತಾ ಇತ್ತು ರಿಸಲ್ಟು. ಆ್ಯಂಡ್ ಇದು ಬರೀ ನಾನು ಯೂಸ್ ಮಾಡಿರೋದು 3 ಇಂಗ್ರೀಡಿಯೆಂಟು. ಆ್ಯಂಡ್ ಅದರಲ್ಲೂ ಟೇಸ್ಟ್ ಮಾತ್ರ ವಾವ್ ಅನ್ನೋ ಥರನೇ ಇತ್ತು. ಸೀರಿಯಸ್ ಆಗಿ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ತೀನಿ. ಹ್ಯಾಪಿ ಟೀಚರ್ಸ್ ಡೇ. ಹೆಂಗೈತೆ? ಸ್ವಲ್ಪ ರೆಡಿ ಆಗು ಬಾ ಅಂತಂದ್ರೆ ನೈಟಿ ಮೇಲೆ ಒಂದು ಟಾಪ್ ಹಾಕೊಂಡು ಬಂತೈತೆ. ಹೆಂಗೈತಪ್ಪ? ಹೆಂಗ ರಿವ್ಯೂ ನೀವೇ ಹೇಳ್ಬೇಕು. ಪಾಯಸ ಹಾಲಿದ್ದಂಗೈತಾ? ತುಷಿ ನಿನ್ ಕುಂಡಿ ತೋರಿಸ್ತಿದ್ಯಾ ಇಲ್ಲಿ?
ಕಲಿಸ್ಕೊಡ್ತಾ ಇದೀವಿ. ಹತ್ರ ಬಾ ಅಯ್ಯೋ ಹತ್ರ ಬಾರೋ ನೋಡಿಲ್ಲಿ ಆಗೋ ಅಲ್ಲ ಕೋಲ್ಡ್ ಐತಲ್ವಾ? ಟೇಸ್ಟ್ ಅಲ್ವಾ? ಬಾಕಿ ಬೇಡ ಸಾಕು ಇದು. ಡೈಲಾಗ್ ನೆನಪಿಸ್ಕೊಂತಿದ್ದಾರೆ. ಆ, ಈ ಮೊದಲ ಗುರು ಈ ಗುರುವಿಗೆ ಗುರು ದಿನದ ಶುಭಾಶಯ ಕರೆಕ್ಟ್ ಆಗಿ ಹೇಳಿ ರಿವ್ಯೂ ಕರೆಕ್ಟ್ ಆಗಿ ಹೇಳಿ. ನಾನು ಫಸ್ಟ್ ಟೈಮ್ ಮಾಡೋಕ್ಕೆ ಕೇಳಿದ್ದೆ ಆ ಕೇಕ್ ಸೂಪರ್ ಆಗಿದೆ. ಸೂಪರ್ ಆಗಿ ಹೇಳಿ ಏನ್ ಕೇಕ್ ಫೋಟೋ ಸೆಲ್ಫಿ. ಏನ್ ಸರಿ ಬಿಡು ಬಟ್ಟೆ ಚೆನ್ನಾಗಿದೆಯಪ್ಪ. ನೀ ಪಂಚೆ ಕಲರ್ ಅಮ್ಮನ್ ಟಾಪ್ ನೈಟಿ ಕಾಣಿಸ್ತಾ ಇದೆ. ನೈಟಿ ಮೇಲೆ ಚೂಡಿದಾರ್ ಹಾಕೊಂಡ್ಬಿಟ್ಟು ಬಂದ್ಬಿಡ್ತಾರೆ ಇಲ್ಲಿ ಫೋಟೋಗೆ. ಸೆಲ್ಫಿ. ಸೆಲ್ಫಿ ಅಂತ ಖುಷಿ ವಿಡಿಯೋ ಯಾ ಇಟ್ ಈಸ್ ಜಸ್ಟ್ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಹೂ ಮಾಡಿ ಮಿಸ್ ಮಾಡಬೇಡಿ. ಓಕೆನಾ? ಬೈ ಬೈ. ಲುಕ್ ಲುಕ್ ಹೊಸ ಟಿವಿಯಲ್ಲಿ ಸೀರಿಯಲ್ ಬರ್ತಾ ಇದೆ. ಯಾ ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ.